ಕರ್ನಾಟಕದ ಅನ್ನಭಾಗ್ಯ ಅಕ್ಕಿಯನ್ನ ಮಹಾರಾಷ್ಟ್ರಕ್ಕೆ ಕಳ್ಳ ಸಾಗಾಟ ಮಾಡಲಾಗ್ತಾ ಇತ್ತು. ಮಾಹಿತಿ ತಿಳಿದು ಎಂಟ್ರಿ ಕೊಟ್ಟ ಅಧಿಕಾರಿಗಳು ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಇಳಿದಿದ್ರು. ದಿಢೀರ್ ದಾಳಿಗೆ ಅಕ್ರಮ ಸಾಗಾಟಗಾರರು ಬೆಚ್ಚಿಬಿದ್ದಿದ್ದಾರೆ. ಹಾವೇರಿಯ ಬಂಕಾಪುರದಲ್ಲಿ ಅನ್ನಭಾಗ್ಯದ ಅಕ್ಕಿ ಸಾಗಿಸುವ ಉದ್ದೇಶದಿಂದ ನಗರದ ಹೊರವಲಯದ ಹಾನಗಲ್ ರೋಡ್ನಲ್ಲಿರುವಂತಹ ಹತ್ತಿ ಜೀನ್ನಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತು. ಶಿಗ್ಗಾಂವಿ ತಹಸೀಲ್ದಾರ್ ಮತ್ತು ಆಹಾರ ನಿರೀಕ್ಷಕ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು, ಕ್ವಿಂಟಾಲ್ ಗಟ್ಟಲೆ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 545 ಚೀಲಗಳಲ್ಲಿದ್ದಂತಹ ಅನ್ನಭಾಗ್ಯದ ಅಕ್ಕಿಯನ್ನ ಲಾರಿ ಸಮೇತ ಜಪ್ತಿ ಮಾಡಲಾಗಿದೆ. ಹತ್ತಿ ಜೀನ್ನಲ್ಲೇ ಅಕ್ಕಿ ಪಾಲಿಶ್ ಯಂತ್ರಗಳನ್ನು ಹೊಂದಿದ್ದಂತಹ ಮೈನುದ್ದೀನ್ ಮತ್ತು ಸೈಯದ್ ಶಬ್ಬೀರ್ ಅಹಮದ್ ಗ್ರಾಮೀಣ ಪ್ರದೇಶದ ಜನರಿಂದಾನೇ ಪಡಿತರ ಅಕ್ಕಿಯನ್ನ ಸಂಗ್ರಹ ಮಾಡಿದ್ರು. ಒಂದೆಡೆ ಅಕ್ಕಿ ಸಂಗ್ರಹಿಸಿ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಸಾಗಿಸ್ತಾ ಇದ್ರು. ಬಂಕಾಪುರ ಶಹರ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.